ಬೆಂಗಳೂರಿನ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳ ಕೊರತೆ. ಸುಮಾರು 15ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ ಪಿಐ ಹುದ್ದೆ ಖಾಲಿ ಇದೆ. ಹಲವು ತಿಂಗಳುಗಳಿಂದ ಖಾಲಿ ಬಿದ್ದಿರುವಂತಹ ಇನ್ಸ್ಪೆಕ್ಟರ್ಗಳ ಸೀಟ್ ಅಮಾನತು, ಕಡ್ಡಾಯ ರಜೆ, ನಿವೃತ್ತಿ, ಬಡ್ತಿಗಳಿಂದಾಗಿ ಖಾಲಿಯಾಗಿವೆ. ಬೇರೆ ಠಾಣೆ ಇನ್ಸ್ಪೆಕ್ಟರ್ಗಳಿಗೆ ಹೆಚ್ಚುವರಿ ಹೊಣೆಯನ್ನ ಕೊಡಲಾಗ್ತಾ ಇದೆ. ಎರಡೆರಡು ಠಾಣೆಯ ಉಸ್ತುವಾರಿಯಿಂದ ಇನ್ಸ್ಪೆಕ್ಟರ್ಗಳು ಹೈರಾಣಾಗಿದ್ದಾರೆ. ಶಿವಾಜಿನಗರ, ಸಂಪಿಗೆಹಳ್ಳಿ, ಯಶವಂತಪುರ, ಮಲ್ಲೇಶ್ವರಂ, ಜ್ಞಾನಭಾರತಿ, ಬಾಗಲೂರು, ವಿವೇಕನಗರ, ಬಂಡೇಪಾಳ್ಯ, ಸದಾಶಿವನಗರ ಒಒಡಿ, ಡಿಜೆಹಳ್ಳಿ ಒಒಡಿ, ಕೊತ್ತನೂರು, ಜಾಲಹಳ್ಳಿ, ಮಾಗಡಿ ರೋಡ್ ಟ್ರಾಫಿಕ್, ಮಡಿವಾಳ ಟ್ರಾಫಿಕ್, ಶೇಷಾದ್ರಿಪುರಂ ಎಸಿಪಿ, ಮಲ್ಲೇಶ್ವರಂ ಎಸಿಪಿ, ಕೆಜಿಹಳ್ಳಿ, ಹೀಗೆ ಒಂದಷ್ಟು ಠಾಣೆಗಳಲ್ಲಿ ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಾ ಇರೋದ್ರಿಂದ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ. ಇನ್ಸ್ಪೆಕ್ಟರ್, ಎಸಿಪಿಗಳ ಸಾಮಾನ್ಯ ವರ್ಗಾವಣೆಗೂ ಕೂಡ ಗ್ರಹಣ. 2 ವರ್ಷ 4 ತಿಂಗಳು ತುಂಬಿದ್ರೂ ಕೂಡ ಪಿಐ, ಎಸಿಪಿಗಳ ವರ್ಗಾವಣೆ ಪೆಂಡಿಂಗ್ ಇದೆ. ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳ ಇನ್ಸ್ಪೆಕ್ಟರ್, ಎಸಿಪಿ ವರ್ಗಾವಣೆಗೆ ಗ್ರಹಣ ಹಿಡಿದಿದೆ. 1 ವರ್ಷ ಇದ್ದ ವರ್ಗಾವಣೆಯ ನಿಯಮ 2 ವರ್ಷಕ್ಕೊಮ್ಮೆ ಮಾಡಲಾಗಿತ್ತು. ಈಗ 2.4 ವರ್ಷ ಮುಗಿದ್ರೂ ಕೂಡ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಆಗಿಲ್ಲ. ರಾಜಕೀಯ ನಾಯಕರ ಮುಸುಕಿನ ಗುದ್ದಾಟವೂ ಇದಕ್ಕೆ ಕಾರಣ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಆಗ್ತಾ ಇರುವಂತಹ ಈ ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ಹೇಳಿ, ಇದನ್ನ ಹೇಗೆ ಬಗೆಹರಿಸಬೇಕಾಗುತ್ತೆ ಅಂತ? ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಏನು ಟಿವಿ9 ಈಗ ವರದಿ ಮಾಡಿದಂತ ಪಟ್ಟಿ ಏನಿದೆ, ಪೊಲೀಸ್ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳ ಹುದ್ದೆಗಳೇ ಖಾಲಿ ಇರತಕ್ಕಂಥದ್ದು. ಪ್ರಮುಖವಾಗಿ ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಂದ್ರೆ ಆ ಠಾಣೆಯ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಇನ್ಸ್ಪೆಕ್ಟರ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ, ಬೆಂಗಳೂರಿನ 15ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಸಾಮಾನ್ಯ ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಏನಿದೆ ಇದನ್ನು ನಡೆಸಬೇಕಿತ್ತು. 2 ವರ್ಷ 4 ತಿಂಗಳಾದರೂ ಕೂಡ ಇನ್ನೂ ಕೂಡ ಈ ವರ್ಗಾವಣೆ ಪ್ರಕ್ರಿಯೆ ನಡೆದೇ ಇರತಕ್ಕಂಥದ್ದು ಸಾಕಷ್ಟು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರತಕ್ಕಂಥದ್ದು. ಪ್ರಮುಖವಾಗಿ ತಮ್ಮ ನೆಚ್ಚಿನ ಅಧಿಕಾರಿಗಳನ್ನು ನೇಮಕ ಮಾಡೋದಕ್ಕೆ ರಾಜಕೀಯ ನಾಯಕರು ನಡೆಸಿರ್ತಕ್ಕಂಥ ಮುಸುಕಿನ ಗುದ್ದಾಟವೇ ಇದಕ್ಕೆ ನೇರ ಕಾರಣ ಅಂತ ಹೇಳಲಾಗ್ತಿದೆ. ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕಾದ್ರೆ 15ಕ್ಕೂ ಹೆಚ್ಚು ಪೊಲೀಸ್ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳೇ ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದೊಂದು ಕಳವಳಕಾರಿ ಸಂಗತಿ. ಬೇರೆ ಠಾಣೆಯ ಇನ್ಸ್ಪೆಕ್ಟರ್ಗಳನ್ನ ಹೆಚ್ಚುವರಿ ಹೊಣೆಯನ್ನು ವಹಿಸಿರ್ತಾರೆ. ಅವರಿಗೆ ತಮ್ಮ ಸ್ಟೇಷನ್ನ ಉಸ್ತುವಾರಿಯನ್ನು ನೋಡಿಕೊಳ್ಳೋದೇ ಹೆಚ್ಚಾಗಿರುತ್ತೆ. ಹಿನ್ನೆಲೆಯಲ್ಲಿ ಮತ್ತೊಂದು ಠಾಣೆಯನ್ನು ಹೆಚ್ಚುವರಿ ಹೊಣೆಯನ್ನು ವಹಿಸಿದ ಅವ್ರಿಗೂ ಕೂಡ ಸಾಕಷ್ಟು ಕಿರಿಕಿರಿ ಆಗ್ತಿರ್ತಕ್ಕಂಥದ್ದು ಈಗಾಗಲೇ ಗಮನಿಸಬಹುದಾಗಿದೆ. ಕೆಲ ಪೊಲೀಸ್ ಠಾಣೆಗಳಿಗೆ ಒಒಡಿಯನ್ನು ನೀಡಿ, ಕೊತ್ನೂರು, ಸದಾಶಿವನಗರ ಸೇರಿದಂತೆ ಕೆಲ ಪೊಲೀಸ್ ಠಾಣೆಗಳಿಗೆ ಒಒಡಿ ಮೇಲೆ ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಉಳಿದಂತೆ ಕೆಲ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ಗಳೇ ಇಲ್ಲ. ಅಂದ್ರೆ ಅಮಾನತು, ಬಡ್ತಿ, ಕಡ್ಡಾಯ ರಜೆ ಸೇರಿದಂತೆ ನಿವೃತ್ತಿಯ ಹಿನ್ನೆಲೆಯಲ್ಲಿ ತೆರವಾಗಿರ್ತಕ್ಕಂಥ ಸ್ಥಳಗಳಿಗೆ ಇನ್ನೂ ಕೂಡ ಇನ್ಸ್ಪೆಕ್ಟರ್ಗಳನ್ನು ನೇಮಕ ಮಾಡಿಲ್ಲ. ರಾಜಕೀಯ ನಾಯಕರ ಮುಸುಕಿನ ಗುದ್ದಾಟವೇ ಇದಕ್ಕೆ ನೇರ ಕಾರಣ ಆಗಿರ್ತಕ್ಕಂಥದ್ದು. ಅವರಿಗೆ ಬೇಕಾಗಿರ್ತಕ್ಕಂಥ ನೆಚ್ಚಿನ ಅಧಿಕಾರಿಗಳನ್ನು ನೇಮಕ ಮಾಡೋದಕ್ಕೆ ಮುಸುಕಿನ ಗುದ್ದಾಟವನ್ನು ನಡೆಸಿದ್ದಾರೆ. 1 ವರ್ಷಗಳಿಗೆ ಸೀಮಿತವಾಗಿದ್ದಂಥ ಈ ಒಂದು ವರ್ಗಾವಣೆಯ 2 ವರ್ಷಗಳವರೆಗೂ ವಿಸ್ತರಣೆಯನ್ನು ಮಾಡಿತ್ತು. ಆದರೆ ಇದೀಗ 2.25 ವರ್ಷ ಅಂದ್ರೆ 2 ವರ್ಷ 4 ತಿಂಗಳಾದರೂ ಕೂಡ ಇನ್ನೂ ಕೂಡ ಆ ಹುದ್ದೆಗಳಿಗೆ ನೇಮಕ ಮಾಡದೇ ಇರತಕ್ಕಂಥದ್ದು ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಎಸಿಪಿ, ಕೆಜಿಹಳ್ಳಿ ವಿಭಾಗದ ಎಸಿಪಿ ಕೂಡ ಇಲ್ಲ. ಶೇಷಾದ್ರಿಪುರಂ ಠಾಣೆ ಸಬ್ ಡಿವಿಷನ್ ಇರತಕ್ಕಂಥ ಎಸಿಪಿ ಕೂಡ ಖಾಲಿ ಹುದ್ದೆ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಸರ್ಕಾರ ಇದರ ಬಗ್ಗೆ ಗಮನವನ್ನು ಕೊಟ್ಟು ನೇಮಕ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಮತ್ತಷ್ಟು ಸಮಸ್ಯೆಗೆ ಮೈಮೇಲೆ ಎಳೆದುಕೊಂಡಂತಾಗುತ್ತೆ. ಸರ್ಕಾರ ಈಗಾಗಲೇ ಲ್ಯಾಂಡ್ ಆರ್ಡರ್ ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಆಸಕ್ತಿಯನ್ನ ವಹಿಸಬೇಕಾಗಿದೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಿವಪ್ರಸಾದ್.